ವಂದನೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೋರಾಗಿ ಹೇಳ್ಬೇಕು, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ನಾವು ಯಾವಾಗಲೂ ಬಾಯಿಂದ ದೇವರಿಗೆ ಸ್ತೋತ್ರ ಹೇಳ್ತಾನೆ ಇರಬೇಕು. ನಮ್ಮ ಬಾಯಿ ಯಾವಾಗಲೂ ಕರ್ತನಿಗೆ ಗಾನ ಮಾಡ್ತಾನೆ ಇರಬೇಕು. ಬಾಯಿಂದ ಸ್ತೋತ್ರ ಹೇಳ್ತಾನೆ ಇರಬೇಕು. ನಾವು ಯಾವಾಗ ಸ್ತೋತ್ರ ಹೇಳ್ತಾ ಇರ್ತೇವೋ ಅವಾಗ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ ಇರ್ತಾನೆ. ಆತ ನಮ್ಮ ಸಂಗಡ ಇರ್ತಾನೆ. ನಮಗೆ ಬೇರೆ ಬೇರೆ ವಿಷಯಗಳನ್ನು ಆತನು ತಿಳಿಸ್ತಾನೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ 7 ದಿವಸ ನಾವು ಮನೆಯಲ್ಲಿ ಇದ್ಕೊಂಡು ಆ ವಿಚಾರ, ಅದು ವಿಚಾರ, ಆಲೋಚನೆ, ವಿಚಾರಗಳನ್ನು ಮಾಡಿ ನಮ್ಮ ಮೈಂಡಲ್ಲಿ ತುಂಬಿಕೊಂಡು ಏನ್ ಮಾಡ್ತೇವೆ, ನಾವು ಒತ್ತಡದಿಂದ ಇರ್ತೇವೆ. ನಾವು ಅದು ದೇವರ ಸಂದರ್ಭ ಬರುವಾಗ ಯಾವುದೇ ಒತ್ತಡ ಇರಬಾರದು. ಹಲ್ಲೆಲೂಯಾ, ಯಾವುದೇ ಒತ್ತಡ ಇರಬಾರದು. ಫ್ರೀಡಮ್ ಆಗಿ ಕೂತ್ಕೊಂಡ್ರಿ. ದೇವರ ಒಟ್ಟಿಗೆ ಮಾತಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಜನಗಳಿಂದ ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಮತ್ತೆ ಹೇಳ್ತೇನೆ, ಒಳ್ಳೆಯವನಾಗಿದ್ದಾನೆ. ಆತನ ಬಳಿಗೆ ಯಾರು ಓಡಿ ಬರ್ತಾರೋ, ಆತನ ಹುಡುಕೊಂಡು ಯಾರು ಓಡಿ ಬರ್ತಾರೋ ಆತನ ಎಂದಿಗೂ ಕೂಡ ತಳ್ಳು ಬಿಡುವಂತ ದೇವರಲ್ಲ. ಆತನು ಹೃದಯದಿಂದ ನಮಗೆ ಅಪ್ಪಿಕೊಳ್ಳುವಂತ ದೇವರಾಗಿದ್ದಾನೆ. ಹೃದಯದಿಂದ ಅಪ್ಪಿಕೊಳ್ಳುವಂತ ದೇವರಾಗಿ ನಮ್ಮನ್ನು ಆತನ ಸಂಗಡ ಇಟ್ಟುಕೊಳ್ಳುವಂತ ದೇವರಾಗಿದ್ದಾನೆ. ಆದರೆ ಅನೇಕ ಜನರು ಇವತ್ತು ದೇವರನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ, ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಆಲಸ್ಯ, ನಿರ್ಲಕ್ಷ್ಯ ಮಾಡಿಕೊಂಡು ದೇವರನ್ನು ಬಿಟ್ಟು ಹಿಂದೆ ಓಡ್ತಾ ಇದ್ದಾರೆ. ಬರೀ ಲೋಕದಲ್ಲಿ ಓಡ್ತಾ ಇದ್ದಾರೆ. ಆದ್ರೆ ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಹೋಗಬೇಕು ಎಂಬುದಾಗಿ ಅವರಿಗೆ ಗುರಿ ಗೊತ್ತು ಇಲ್ಲದೆ ಓಡ್ತಾ ಇದ್ದಾರೆ. ಆದರೆ ಯೇಸುವಿನ ಬಳಿಗೆ ಬರುವಾಗ ಒಂದು ಗುರಿ ಇದೆ ನಮಗೆ. ಯೇಸುವಿನ ಬಳಿಗೆ ಬರುವಾಗ ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ಆತನು ಪೂರೈಸುವಂತ ದೇವರಾಗಿದ್ದಾನೆ, ಅನುಗ್ರಹಿಸುವಂತ ದೇವರಾಗಿದ್ದಾನೆ. ನೋಡಿ, ಸತ್ಯವೇದದಲ್ಲಿ ಯಾರ್ಯಾರು ಯೇಸುವನ್ನು ಹುಡ್ಕೊಂಡು ಬಂದಿದ್ದಾರೋ ಅವರನ್ನು ದೇವರು ಯಾವಾಗಾದ್ರೂ ತಿರಸ್ಕಾರ ಮಾಡಿದ್ದಾನೋ? ತಿರಸ್ಕಾರ ಮಾಡಲಿಲ್ಲ. ಮನುಷ್ಯನನ್ನು ಹುಡ್ಕೊಂಡು ಹೋಗುವಾಗ ಮನುಷ್ಯನ ತಿರಸ್ಕಾರ ಮಾಡ್ತಾನೆ, ಲೋಕವನ್ನು ಹುಡ್ಕೊಂಡು ಹೋಗುವಾಗ ಲೋಕವನ್ನು ತಿರಸ್ಕಾರ ಮಾಡ್ತದೆ. ಆದರೆ ಯೇಸುವನ್ನು ಹುಡುಕೊಂಡು ಬರುವಂತ ಪ್ರತಿಯೊಂದು ಮಕ್ಕಳಿಗೆ ಯೇಸು ಎಂದಿಗೂ ಕೂಡ ತಿರಸ್ಕಾರ ಮಾಡುವಂತ ದೇವರಲ್ಲ. ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರ ಸಾನ್ನಿಧ್ಯಕ್ಕೆ ಬರುವಾಗ, ಆರಾಧನೆಗೆ ಬರುವಾಗ, ಪ್ರಾರ್ಥನೆಗೆ ಬರುವಾಗ ನಾನು ಯೇಸುವಿನ ಬಳಿಗೆ ಹೋಗ್ತಾ ಇದ್ದೇನೆ. ನಾನು ನನ್ನ ಸೃಷ್ಟಿಕರ್ತನಾದ ತಂದೆ ಬಳಿಗೆ ನಾನು ಹೋಗ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ಅವಶ್ಯಕತೆಗಳನ್ನು ಆತನೇ ಪೂರೈಸುವಂತನಾಗಿದ್ದಾನೆ. ನನ್ನ ಪ್ರತಿಯೊಂದು ಸಮಸ್ಯೆಗಳನ್ನು ಆತನೇ ಪರಿಹಾರ ಮಾಡುವಂತ ದೇವರಾಗಿದ್ದಾನೆ. ನನ್ನ ರೋಗಗಳನ್ನು ಗುಣಪಡಿಸುವಂತನು ಯೇಸು ಸ್ವಾಮಿ ಆಗಿದ್ದಾನೆ. ನನ್ನಲ್ಲಿರುವಂತ ಎಲ್ಲ ಒತ್ತಡಗಳನ್ನು, ಸೈತಾನ ಹಾಕಿರುವಂತ ಎಲ್ಲ ಸರಪಳಿಗಳನ್ನು, ಬಂಧನಗಳನ್ನು ಬಿಚ್ಚುವಂತನು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾವಾಗಲೂ ಆರಾಧನೆಗೆ ಬರುವಾಗ, ಪ್ರಾರ್ಥನೆಗೆ ಬರುವಾಗ ನಾವು ಸಂತೋಷದಿಂದ ಕರ್ತನ ಬಳಿಗೆ ಓಡಿ ಬರಬೇಕು. ಓಡಿ ಬರುವಾಗ ಮಾತ್ರ ಯೇಸು ನಮ್ಮ ಆಸಕ್ತಿ ನೋಡಿ, ನಮ್ಮ ಉತ್ಸಾಹ ನೋಡಿ, ನಮ್ಮ ನಂಬಿಕೆ ನೋಡಿ, ನಮ್ಮ ವಿಶ್ವಾಸ ನೋಡಿ ನಮ್ಮ ಜೀವಿತದಲ್ಲಿ ಆತನು ಕಾರ್ಯಗಳನ್ನು ಮಾಡ್ತಾನೆ. ಉತ್ಸಾಹ ನಮ್ಮಲ್ಲಿ ಇರಬೇಕು, ಸಂತೋಷ ನಮ್ಮಲ್ಲಿ ಇರಬೇಕು. ನಾನು ಯೇಸು ಬಳಿಗೆ ಬಂದಿದ್ದೇನೆ, ಇವತ್ತು ನನ್ನ ದೇವರು ನನ್ನನ್ನು ಆಶೀರ್ವಾದ ಮಾಡ್ತಾನೆ. ನನಗೆ ಏನು ಕೊರತೆ ಇದೆಯೋ ಅದು ನೀಗಿಸ್ತಾನೆ. ನನ್ನ ಸಮಸ್ಯೆ ಏನಿದೆಯೋ ಅದು ಪರಿಹಾರ ಮಾಡ್ತಾನೆ. ನನ್ನ ಕಷ್ಟ ಏನಿದೆಯೋ ಅದು ದೂರ ಮಾಡ್ತಾನೆ. ನನ್ನ ಕುಟುಂಬಕ್ಕೆ ವಿರೋಧವಾಗಿ, ನನ್ನ ವೈಯಕ್ತಿಕ ಜೀವಿತಕ್ಕೆ ವಿರೋಧವಾಗಿ, ನನ್ನ ಕೆಲಸಗಳಿಗೆ ವಿರೋಧವಾಗಿ ಇರುವಂತ ಎಲ್ಲ ಹೋರಾಟಗಳನ್ನು, ಸೈತಾನ ಪ್ರತಿಯೊಂದು ಕಾರ್ಯಗಳನ್ನು ಎಲ್ಲ ಕರ್ತನ ನಾಶ ಮಾಡಿ ನಮಗೆ ಅದರಿಂದ ಜಯ ಕೊಡುವಂತನು ಯೇಸು ಸ್ವಾಮಿ ಆಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ಅದಕ್ಕೋಸ್ಕರ ಗೊತ್ತಾ?
ಎದಕ್ಕೋಸ್ಕರ ಗೊತ್ತಾ? ಅಲೆದಾಡುವುದಕ್ಕಾಗಿ ಅಲ್ಲ, ಮನೆಯಲ್ಲಿ ಮಲಗುವುದಕ್ಕಾಗಿ ಅಲ್ಲ, ಅಡುಗೆ ಮಾಡಿಕೊಂಡು ಬಿರಿಯಾನಿ ಮಾಡಿಕೊಂಡು ಉಂಡು ತಿಂದು ಕುಣಿದಾಡಿ ನಡೆದಾಡಿ ಲೋಕದಲ್ಲಿ ಜನಗಳೊಟ್ಟಿಗೆ ತಿರುಗಾಡುವುದಕ್ಕಾಗಿ ಅಲ್ಲ, ನೆವಗಳು ಹೇಳುವುದಕ್ಕಾಗಿ ಅಲ್ಲ. ಈ ದಿವಸ ಕರ್ತ ನೇಮಿಸಲ್ಪಟ್ಟಂತ ದಿವಸವಾಗಿದೆ. ಈ ದಿವಸ ಯಾವುದೇ ಕಾರಣಕ್ಕಾಗಿ ತಪ್ಪದ ಹಾಗೆ ನಾವು ಕರ್ತನ ಬಳಿಗೆ ಬಂದು ನಮ್ಮ ಕುಟುಂಬವಾಗಿ ಕರ್ತನಿಗೆ ಸಮರ್ಪಣೆ ಮಾಡಿ ಆರಾಧನೆ ಮಾಡುವಾಗ, ಸ್ತುತಿಸುವಾಗ, ಗೌರವಿಸುವಾಗ, ಸನ್ಮಾನಿಸುವಾಗ ಆತನ ಮಹಿಮೆ ಹೊಂದುತ್ತಾನೆ. ಮಹಿಮೆ ಹೊಂದದ ಮುಖಾಂತರ ನಮ್ಮನ್ನು ನಿಮ್ಮನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಆತನ ಬಿಡುಗಡೆ ಕೊಡ್ತಾನೆ, ಪರಿವರ್ತನೆ ಮಾಡ್ತಾನೆ. ಹಲ್ಲೆಲೂಯಾ. ಅನೇಕ ಜನ ತಿಳ್ಕೊಂಡಿದ್ದಾರೆ ಮನೆ ಕುರಿತು ಆರಾಧನೆ ಮಾಡೋದು ಸಾಧ್ಯವಾದಾಗಿ. ಮನೆ ಕುರಿತು ಆರಾಧನೆ ಮಾಡೋದು ಸಭೆ ಯಾಕೆ ಬೇಕು? ಚರ್ಚ್ಗಳು ಯಾಕೆ ಬೇಕು? ಮನೆಗೆ ಕುಂತು ಹೋದ್ರೆ ಸ್ಕೂಲ್ಗಳು ಯಾಕೆ ಬೇಕು? ಕಾಲೇಜ್ಗಳು ಯಾಕೆ ಬೇಕು? ಮನೆ ಕುಂತು ಹೋದ್ರೆ ಕಾಲೇಜ್ಗಳು ಯಾಕೆ ಬೇಕು? ನನಗೊಂದು ಆಶ್ಚರ್ಯ ಆಗ್ತದೆ. ನಮ್ಮ ಒಬ್ಬ ಸೇವಕರು ಹೇಳ್ತಾ ಇದ್ರು, ಗುಲ್ಬರ್ಗದಲ್ಲಿ ಸೇವೆ ಮಾಡ್ತಾರೆ ಅವರು. ಅಳಂದ ಈ ಕ್ರಾಸ್, ಯಾವ ಕ್ರಾಸ್ ಅದು? ಗುಲ್ಬರ್ಗ ಹೋಗಿ ನೋಡಿ, ಯಾವ್ದು ಕ್ರಾಸ್ ಅಂತಾರಲ್ಲ, ಕಮಲರ್ಗ ಆದ್ಮೇಲೆ ಮಾಗಾವ್ ಕ್ರಾಸ್. ಮಾಗಾವ್ ಕ್ರಾಸಿಗೆ ಅಲ್ಲಿಂದ ಎಲ್ಲಿಂದ್ರೆ ಬಸವ ಕಲ್ಯಾಣದಿಂದ ವಿಶ್ವಾಸಿಗಳು ಬರ್ತಾರಂತೆ. ಪ್ರೇಡಿ ಬಸವ ಕಲ್ಯಾಣದಿಂದ ಬರ್ತಾರಂತೆ. ಅವ್ರು ಎಷ್ಟು ದೂರ ಗೊತ್ತಾ? 70 ಕಿಲೋಮೀಟರ್ದಿಂದ 70 ಕಿಲೋಮೀಟರ್ ದೂರ ಆಗ್ತದೆ. 80-70 ಕಿಲೋಮೀಟರ್ ದೂರ ಆಗ್ತದೆ. ಅವ್ರು ಕರೆಕ್ಟ್ ಟೈಮ್ ಮುಂಚಿನಿಂದ ಬೇಗ ಬಂದು ಅವರು ಆರಾಧನೆ, ನಮ್ಮ ಏಜಿ ಚರ್ಚ್ ಇದೆ ಅಲ್ಲಿ, ಅವ್ರು ಹೇಳ್ಬೋದು ಏಜಿ ಚರ್ಚ್ ಇದೆ, ಅಲ್ಲಿ ಅವ್ರು ಆರಾಧನೆಗೆ ಬರ್ತಾರೆ. ಅಷ್ಟು ಎಷ್ಟು? 80 ಕಿಲೋಮೀಟರ್. ಹೋಗುವುದಕ್ಕಾಗಿ 80 ಕಿಲೋಮೀಟರು, ಬರುವುದಕ್ಕಾಗಿ 80 ಕಿಲೋಮೀಟರ್. ಅಂದ್ರೆ ಎಷ್ಟು ಕಿಲೋಮೀಟರ್ ಆಯ್ತು? 116 ಕಿಲೋಮೀಟರ್. ನಮಗೆ ಬೀದರ್